ಈ ಒಂದು ಕ್ರೀಡಾಕೂಟವನ್ನು ಕಳೆದ 15 ವರ್ಷದಿಂದ ಆಯೋಜಿಸಿ ನಮ್ಮ ಸಮುದಾಯ ಕ್ರಿಶ್ಚಿಯನ್ ಸಮುದಾಯವನ್ನು ಒಗ್ಗೂಡಿಸಿ ಅದರಲ್ಲೂ ಕೂಡ ಯುವಕರನ್ನ ಹತ್ರ ತಂದು ಬಿಟ್ಟು ಕೆಲವೊಂದು ಕ್ರೀಡೆಗಳು ವಾಲಿಬಾಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು ನಮ್ಮ ಯುವಕರನ್ನ ಹುರಿದುಂಬಿಸಿ ಸುಮಾರು 15 ವರ್ಷದಿಂದ ಸತತವಾಗಿ ಈ ಒಂದು ಕೊಡಗು ಕ್ಯಾಥಲಿಕ್ ಸಂಘಟನೆಯ ಅಧ್ಯಕ್ಷರಾದಂಥ ಜಾನ್ಸನ್ ರವರೇ, ಜಾನ್ಸನ್ ಕಾಣ್ತಾ ಇಲ್ಲ ಇಲ್ಲಿ, ಹಿಂದ್ಗಡೆ ಬನ್ನಿ ಅಧ್ಯಕ್ಷ, ಮುಂದೆ ಬನ್ನಿ, ನೀವು ಮುಂದೆ ಕೂತ್ಕೋಬೇಕು. ಆ ಒಂದು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದುವಂತಕ ವಂದನೀಯ ಗುರುಗಳಾದಂಥ ಸಂತೋಷ್ ರವರೇ ಹಾಗೂ ಸುರೇಶ್ ರವರೇ, ಜೇಕಿಮ್ ರವರೇ, ನಮ್ಮ ಸತ್ತಣ್ಣವ್ರೇ, ಲಾರೆನ್ಸ್ ರವರೇ, ಅನೇಕ ಗಣ್ಯರು ಇಲ್ಲಿದ್ದಾರೆ, PJ ಲೋಬರ್ ಅವರೇ, ಸುಮಾರು ಗಣ್ಯರವರು ಇದ್ದಾರೆ ಇಲ್ಲಿ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಬಂಧುಗಳೇ, ಕಳೆದ ಸುಮಾರು ವರ್ಷಗಳಿಂದ, ಕಳೆದ 15 ವರ್ಷದಿಂದ ನಮ್ಮ ಕ್ರೈಸ್ತ ಸಮುದಾಯದ ಈ ಒಂದು ಕ್ರೀಡೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮ್ಮ ಸಮುದಾಯವು ಒಗ್ಗೂಡಬೇಕು. ಕೇವಲ ನಮ್ಮ ಚರ್ಚ್ಗಳಲ್ಲಿ ಮಾತ್ರ ನಾವು ಸೀಮಿತವಾಗಿರಬಾರ್ದು. ಈ ಪ್ರದೇಶದಲ್ಲೂ, ಕೊಡಗು ಪ್ರದೇಶದಲ್ಲೂ ಸಹ ಎಲ್ಲ ಪ್ಯಾರಿಷ್, ಸುಮಾರು ನನಗೆ ಗೊತ್ತಿದ್ದಂಗೆ ಪ್ಯಾರಿಷ್ಗಳಿದೆ. ಕೊಡಗಿನ ಕ್ಯಾಥಲಿಕ್ ಸಮುದಾಯದ ಸೇರುವಂತ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕ್ಯಾಥಲಿಕ್ ಸೇರಿದಂತ ಪ್ಯಾರಿಷ್ನಿಂದ ಯುವಕ ಯುವತಿಯರು ಈ ಕ್ರೀಡೆಯಲ್ಲಿ ಕಳೆದ 15 ವರ್ಷದಿಂದ ಭಾಗವಹಿಸ್ತಾ ಇದ್ದಾರೆ. ಈಗ ಹೊಸಬರು ಬಂದಿರ್ಬೋದು ಅಥವಾ 15 ವರ್ಷದ ಹಿಂದೆ ಇದ್ದವರು ಈಗೆಲ್ಲ ಕೆಲವರು ರಿಟೈರ್ಡ್ ಆಗಿರ್ಬೋದು. ಹಾಗಾಗಿ ನಿಮ್ಮನ್ನ ಉರಿದುಂಬಿಸಲಿಕ್ಕೆ, ಅಂದ್ರೆ ಒಂದಾಗಬೇಕು, ನಾವು ನಮ್ಮ ಸಮುದಾಯವು ಪ್ರತಿಯೊಂದರಲ್ಲೂ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ. ಅಸೋಸಿಯೇಷನ್ ಕೊಡಗು ಜಿಲ್ಲೆ, ಲೂರ್ಡ್ಸ್ ಮಾತೆಯ ದೇವಾಲಯ ಪಾಲಿಬೆಟ್ಟ, ಫಾತಿಮಾ ಮಾತೆಯ ದೇವಾಲಯ ತಿದ್ದಿಮತಿ, ಪೊನ್ನಂಪೇಟೆ ತಾಲೂಕು ಘಟಕ, ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ 15ನೆಯ ವಿಶ್ವಾಸ ವರ್ಷದ ಕೊಡಗು ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಇಂದಿನ ವರ್ಣರಂಜಿತ ವೇದಿಕೆಯ ಈಗಾಗಲೇ ಉದ್ಘಾಟನಾ ಭಾಷಣ ಮಾಡಿದಂತ ಕ್ರಿಶ್ಚಿಯನ್ ರೋಡ್ರಿಗಸ್ ರವರೇ, ಹಾಗೆ ಈ ಒಂದು ಪ್ರತಿಷ್ಠಿತ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಜಾನ್ಸನ್ ಪಿಂಟರ್ ಅವರೇ, ಹಾಗೆ ಈ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತ ಸುಭಾಷ್ ಮ್ಯಾಥ್ಯೂರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಾದ ಮಾರ್ಟಿನ್ ಬರ್ನಾರ್ಡ್ ರವರೇ, ಸಣ್ಣಮುಂಡ ರತ್ನ ಸುಬ್ಬಿಯನವರೇ, ಹಾಗೂ ರತೀಶ್ ರವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗೌರವಾನ್ವಿತ ಗಣ್ಯರ ವೇದಿಕೆಯಲ್ಲಿದ್ದಾರೆ. ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವವಿದೆ. ಎಲ್ಲರನ್ನ ನಾನು ಉದ್ದೇಶಿಸಿ ಈ ಒಂದು ಸುಂದರ ಸಮಾರಂಭ ಯಶಸ್ವಿಯಾಗಿ 15ನೇ ವರ್ಷ ಪೂರೈಸಬೇಕಾಯಿತು. ಏನೋ ಕ್ರೀಡೆಯಲ್ಲಿ ಸಹಜ ಗೆಲುವು ಸೋಲು ಇದೆಲ್ಲ. ಸೋಲನ್ನು ಗೆಲುವಾಗಿ ಸ್ವೀಕರಿಸಿ ಮುಂದಿನ ವರ್ಷಗಳಲ್ಲಿ ಆ ಸೋಲನ್ನು ಗೆಲುವಾಗಿಸುವುದೇ ಕ್ರೀಡೆಯ ಒಂದು ನೈಜ ಸತ್ಯಾಂಶ. ಆ ದೃಷ್ಟಿಯಲ್ಲೇ ಈ ಒಂದು ಸಮುದಾಯ ಒಂದು ವಿಶಿಷ್ಟ ಸಂಸ್ಕೃತಿ, ಆಚಾರ ವಿಚಾರವನ್ನು ಹೊಂದಿದಂತ ಒಂದು ಸಮುದಾಯ, ಒಳ್ಳೆಯ ಬೆಳವಣಿಗೆಯಿಂದ ಕೂಡಿದಂತ ಸಮುದಾಯ. ತಾವು ಹಿರಿಯರು ಮಾರ್ಗದರ್ಶಕರಾಗಿ ಮಾಡಿ ಮುಂದಿನ 16ನೆಯ ವರ್ಷದ ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ನಡೆಸಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಮೊದಲನೇದಾಗಿ ಜೋಸ್ನಾ ಬ್ರಿಟ್ಟೋ 600ಕ್ಕೆ 528 ಅಂಕಗಳನ್ನು ಗಳಿಸಿರುತ್ತಾಳೆ. ನಮಗೆ ಬಂದ ಮಾಹಿತಿಯ ಪ್ರಕಾರ ಅವಳ ಅಂಕಗಳು ಅತಿ ಹೆಚ್ಚಾಗಿರ್ತದೆ. ಸಂತ ಅಂತೋನಿ ಚರ್ಚ್ ಅಮ್ಮತ್ತಿ, ದಯವಿಟ್ಟು ಬಂದಿದ್ರೆ, ಬಂದಿಲ್ಲ ಅವರ ವೇದಿಕೆಗೆ ಬರುವುದು. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 590 ಅಂಕಗಳನ್ನು ಗಳಿಸಿ ಜಿಲ್ಲಾ ಮಟ್ಟದಲ್ಲಿ 3ನೇ ಗಣಿತ
ವಿದ್ಯಾನಿಕೇತನ PU ಕಾಲೇಜ್ ಗೋಣಿಕೊಪ್ಪದಲ್ಲಿ ಈ ವಿಷಯದಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದು ಇವರು BSc ಫಾರೆನ್ಸಿಕ್ ಅಂಡ್ ಕ್ರಿಮಿನಾಲಜಿನಲ್ಲಿ SGPA 9.67 ನಷ್ಟು ಅಂಕಗಳನ್ನು ಗಳಿಸಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರುತ್ತಾರೆ. ಈ ವಿದ್ಯಾರ್ಥಿನಿ ಪೂರ್ವ ಪದವಿ ವಿದ್ಯಾಭ್ಯಾಸವನ್ನು ಪೊನ್ನಂಪೇಟೆಯ ವಿದ್ಯಾನಿಕೇತನ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಅವರಿಗೊಂದು ಸನ್ಮಾನ ಮಾಡಬೇಕು. ಶಿವತರ ಪತಿಯವರು ರಾಬಿನ್ ಅವರು ಹುಡುಗಿನಲ್ಲಿ ವೈದ್ಯಕೀಯ ಒಂದು ನಿಮಿಷ ಸರ್ ಒಂದು ನಿಮಿಷ ಸನ್ಮಾನ ಮಾಡ್ಬಿಡ್ತೀನಿ ಸರ್. ಒಂದು ಸನ್ಮಾನ ಕಾರ್ಯಕ್ರಮ ಉಂಟು ಅಷ್ಟೇ. ಆಯ್ತು, ದಯವಿಟ್ಟು ಎಲ್ಲರೂ ಸನ್ಮಾನ ಮಾಡ್ಬೇಕು ಅಂತ ಕೇಳ್ತೀನಿ. ಎಲ್ಲ ದಯಮಾಡಿ ಗ್ರೌಂಡ್ ಇಂದ ಹೊರಗಡೆ ಬನ್ನಿ. ಸ್ಟಾರ್ಟ್ ಮಾಡ್ಲಿ ಬನ್ನಿ. ಅಂಪೈರ್ ಹೋಗಿ ಎಲ್ಲರೂ ದಯವಿಟ್ಟು ಎಂಕರೇಜ್ ಮಾಡಬೇಕು. ಮಕ್ಕಳು ಮುಂದೆ ಬಂದಿದ್ದಾರೆ, ದಯವಿಟ್ಟು ಗ್ರೌಂಡ್ ಅಲ್ಲಿರುವವರ ಪ್ರೋತ್ಸಾಹ ಮಾಡಿ. ಸೆಕೆಂಡ್ ಪ್ರೈಸ್ ಗೋಸ್ ಟು ಫಸ್ಟ್ ಪ್ರೈಸ್ 5,000 ಕೊಟ್ಟಿದ್ದಾರೆ. ಫಸ್ಟ್ ಪ್ರೈಸ್ 5,000 ಕೊಟ್ಟಿದ್ದಾರೆ ಜೋಕಿನ್ ರಾಡ್ರಿಗಸ್ ವಿರಾಜ್ ಭಟ್. ನೋಡಿ ಹೆಗಲದವರು ವೇದಿಕೆ ಹತ್ರ ಬರಬೇಕು. ಮತ್ತು ಫಿಲೋಮಿನಾ ಫ್ರಾನ್ಸಿಸ್ ಅವರು ಕೊಟ್ಟಿದ್ದಾರೆ. ರನ್ನರ್ಸ್ ಗೋಸ್ಟು ಸೆಕೆಂಡ್ ಪ್ರೈಸ್ ಕ್ಯಾಶ್ ಪ್ರೈಸ್ 8,000ವನ್ನು ಉಷಾ ಜಾರ್ಜ್ 5,000 ಮತ್ತು ಫಿಲೋಮಿನಾ ಹಾಲ್ 3,000 ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರೈಸ್ ಕ್ಯಾಶ್ ಪ್ರೈಸ್ CK ಮ್ಯಾಥ್ಯೂ ಕಾಂಟ್ರಾಕ್ಟರ್. PN ಬಾಸ್ ಮೈಸೂರು ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಸೆಕೆಂಡ್ ಟ್ರೋಫಿ BBN ಬಾಸ್ ಎಲ್ಲ ಅತಿಥಿ ಗಣ್ಯರು ಸೇರಿ ಇವರನ್ನು ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದಿವಂಗತ ಶ್ರೀಮತಿ ಲೂರ್ದ್ ಮೇರಿ ಅವರ ತೃತೀಯ ಪುತ್ರರಾಗಿ ತಮಿಳುನಾಡಿನಲ್ಲಿ ಜನಿಸಿರ್ತಾರೆ. 1ನೇ ಸ್ವಾಮಿ ಮರಿಯರಾಜರವರು MSFC ಸಭೆಗೆ ಸೇರಿದವರಾಗಿರ್ತಾರೆ. ಇವರು MA BEd MBA PhD ಪದವೀಧರರಾಗಿದ್ದಾರೆ. ಜುಲೈ 18, 2021ರಲ್ಲಿ ಪಾಲಿಬೆಟ್ಟದ ಲೂರ್ದ್ ಮಾತೆ ದೇವಾಲಯಕ್ಕೆ ಧರ್ಮಗುರುಗಳಾಗಿ ಬೆಂಗಳೂರಿನ SFFC ವಿದ್ಯಾಸಂಸ್ಥೆ ಸಂಸ್ಥೆಯಿಂದ ವರ್ಗಾವಣೆಯಾಗಿ ಬಂದಿರುತ್ತಾರೆ. ಇವರು ತಮ್ಮ ಪಾಲಿಬೆಟ್ಟದ ದೇವಾಲಯದಲ್ಲಿ ಹಾಗೂ ತಿತ್ತುಮತಿ ದೇವಾಲಯದಲ್ಲಿ ಇವರ ಸೇವೆ ಅವಿರತವಾಗಿ ನಡೆಯುತ್ತಿದೆ. ಇವರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ತುಂಬಾ ಉತ್ಸಾಹದಾಯಕರಾಗಿರುತ್ತಾರೆ. ಕ್ರೀಡಾಪಟುಗಳಿಗೆ ಉತ್ತಮವಾಗಿ ಉತ್ತೇಜನವನ್ನು ನೀಡುತ್ತಾರೆ. ಇವರ ಈ ಉತ್ಸಾಹ ನಾವು ಈ ರೋಮನ್ ಕಥೋಲಿಕ್ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಾಗಿಸಲು ಸಹಾಯ ಮಾಡಿತ್ತು. ಇವರ ಬಗ್ಗೆ ಇಷ್ಟಲ್ಲ, ಇನ್ನೂ ಹೇಳಲಿಕ್ಕಿದೆ. ಒಂದೆರಡು ಮಾತುಗಳು ನಾನು ಹೇಳ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮದ ಕಿಂಗ್ ಪಿನ್ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬೆಳಗ್ಗೆ ರಾತ್ರಿ ಒಬ್ಬ ಧರ್ಮಗುರುಗಳಾಗಿ ನಮ್ಮ ಈ 15 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ನೇರವಾಗಿ ಈ ಒಂದು ಗುರುಗಳು ಒಬ್ಬ ಗುರುವಾಗಿ ನಮಗೆ ಸಹಕಾರ ಕೊಟ್ಟು ಇದರ ನೇತೃತ್ವವನ್ನು ವಹಿಸಿದಂತ ಕೀರ್ತಿ ನಮ್ಮ ಧರ್ಮಗುರುಗಳಾದ ಮರಿಯರಾಜರವರಿಗೆ ಸಲ್ಲಬೇಕು. ಇಂಥದ್ದ ನಾವು ಒಂದು ಹೊಸ ಮಾರ್ಗವನ್ನು ನೀವು ಹಾಕೊಟ್ಟಿದ್ರಿ ಫಾದರ್ ನಮ್ಮ ಈ ರೋಮನ್ ಕ್ಯಾಥೋಲಿಕ್ ಸಂಸ್ಥೆಗೆ. ಆದ್ರಿಂದ ನಾವು ಯಾವತ್ತೂ ನಿಮಗೆ ಚಿರಋಣಿಗಳಾಗಿದ್ದೇವೆ. ನಿಮ್ಮ ಈ
ಏನು ನೀವು ಈ ರೀತಿ ನಮ್ಮ ಜೊತೆ ನಡ್ಕೊಂಡಿದ್ದೀರಿ, ಈ ರೀತಿ ಇಷ್ಟೊಂದು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಇಡೀ ಕೊಡಗು ಜಿಲ್ಲೆಗೆ ಮಾದರಿ ಆಗುವ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮ ಮಾಡಿದಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆದರೆ ಇದರ ಮಧ್ಯದಲ್ಲಿ ದಯವಿಟ್ಟು ನಾನು ನಿಮ್ಮನ್ನ ಅಷ್ಟೊಂದು ನೊಂದ ಮನಸ್ಸಿಂದ ಕೇಳ್ತಿದ್ದೀನಿ. ಸ್ವಾಮಿಯವರೇ, ಮಾತ್ರವಲ್ಲದೆ ನಮ್ಮ ಸಮುದಾಯಕ್ಕೆ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೂತ್ಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ದಯಮಾಡಿ ರಾಮಚಂದ್ರ ಅವರನ್ನು ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಧ್ವಜವನ್ನು ಅಧ್ಯಕ್ಷರಾದ ಜಾನ್ಸನ್ ಪಿಂಟರ್ ಅವರು ತಗೊಳ್ಬೇಕು. ಹಾಗೆಯೇ ಸುಭಾಷ್ ಮಾಥೂರ್ ಅವರು ದಯಮಾಡಿ ಈ ಧ್ವಜವನ್ನು ಹಸ್ತಾಂತರಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತಾನೆ. ಈಗ ಪ್ರಿಯರೇ, ಕ್ರಿಕೆಟ್ ಫಸ್ಟ್ ಪ್ರೈಸ್ ಟ್ರೋಫಿಯನ್ನು ಸಿಪಿ ಪಾಲ್ ಅಂಜಿಬೆಟ್ಟ ಅವರು ಕೊಟ್ಟಿದ್ದಾರೆ. ಟ್ರೋಫಿಯನ್ನು ಕ್ಲಬ್